ಭಗತ್ ಒಬ್ಟೈನ್ಸ್ ಅ ಲೀಸ್ ಫ್ರಮ್ ಡಿಸೋಜಾ ಬ್ರದರ್ಸ್ ಟು ವರ್ಕ್ ಅ ಮೈನ್. ಭಗತ್ ಅವರು ಡಿಸೋಜಾ ಬ್ರದರ್ಸ್ ಅವರಿಂದ ಮೈನನ್ನು ಲೀಸಿಗೆ ತಗೊಳ್ತಾರೆ. ದಿ ಟರ್ಮ್ಸ್ ಬೀಯಿಂಗ್ ಎ ರಾಯಲ್ಟಿ ಆಫ್ ₹5 per ton. ರಾಯಲ್ಟಿ ₹5 per ton ಪೇ ಮಾಡಬೇಕು. ಮರ್ಜಿಂಗ್ ಇನ್ ಟು ಎ ಮಿನಿಮಮ್ ರೆಂಟ್ ಆಫ್ ₹50,000 per annum. ಮಿನಿಮಮ್ ರೆಂಟ್ 50,000 ಒಂದು ವರ್ಷಕ್ಕೆ ಪೇ ಮಾಡಬೇಕು. ದರ್ ಬೀಯಿಂಗ್ ಗ್ರಾಂಟೆಡ್ ಟು ದಿ ಲೆಸ್ಸಿ ದಿ ರೈಟ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಡ್ಯೂರಿಂಗ್ ದಿ ಫಸ್ಟ್ 4 years ಆಫ್ ದಿ ಲೀಸ್. ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ಮೊದಲ 4 ವರ್ಷಗಳಲ್ಲಿ ಅದನ್ನು ರಿಕವರಿ ಮಾಡ್ಕೋಬೋದು. ಇದು ಫಸ್ಟ್ ಒನ್ ಅಗ್ರಿಮೆಂಟ್. ಸಬ್ ಲೀಸಲ್ಲಿ 2 ಅಗ್ರಿಮೆಂಟ್ಸ್ ಇರುತ್ತೆ. ಒಂದು ಮೇನ್ ಲೀಸ್ದ ಅಗ್ರಿಮೆಂಟ್, ಇನ್ನೊಂದು ಸಬ್ ಲೀಸ್ದ ಅಗ್ರಿಮೆಂಟ್. ಸೊ ನೆಕ್ಸ್ಟ್, ಭಗತ್ ಸಬ್ ಲೀಸಸ್ ಅ ಪಾರ್ಟ್ ಆಫ್ ದಿ ಪ್ರಾಪರ್ಟಿ ಟು ದೇಸಾಯಿ. ಭಗತ್ ಅವರು ಲೀಸಿಗೆ ತಗೊಂಡಿರೋ ಪ್ರಾಪರ್ಟಿಯಲ್ಲಿ ಒಂದು ಭಾಗವನ್ನು ದೇಸಾಯಿ ಅವರಿಗೆ ಸಬ್ ಲೀಸಿಗೆ ಕೊಡ್ತಾರೆ. ದಿ ಟರ್ಮ್ಸ್ ಬೀಯಿಂಗ್ ಎ ರಾಯಲ್ಟಿ ಆಫ್ ₹7 per ton. ರಾಯಲ್ಟಿ ₹7 per ton ಪೇ ಮಾಡಬೇಕು. ಮರ್ಜಿಂಗ್ ಇಂಟು ಎ ಮಿನಿಮಮ್ ರೆಂಟ್ ಆಫ್ ₹30,000 per annum. ಒಂದು ವರ್ಷಕ್ಕೆ ಮಿನಿಮಮ್ ರೆಂಟ್ ₹30,000 ಪೇ ಮಾಡಬೇಕು. ದೇಸಾಯಿ ಹ್ಯಾಸ್ ದಿ ರೈಟ್ ಆಫ್ ರೀಕೂಪ್ಮೆಂಟ್ ಇನ್ ದಿ 2 years ಫಾಲೋವಿಂಗ್ ದಿ ಶಾರ್ಟ್ ವರ್ಕಿಂಗ್. ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ರೆ ಅದನ್ನು ಮುಂದಿನ 2 ವರ್ಷಗಳ ಒಳಗೆ ರಿಕವರಿ ಮಾಡ್ಕೋಬೋದು. ನೆಕ್ಸ್ಟ್, ಪ್ರೊಡಕ್ಷನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಭಗತ್ ಅವರ ಪ್ರೊಡಕ್ಷನ್, ದೇಸಾಯಿ ಅವರ ಪ್ರೊಡಕ್ಷನ್, ಭಗತ್ ಮತ್ತು ದೇಸಾಯಿ ಅವರ ಟೋಟಲ್ ಪ್ರೊಡಕ್ಷನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರಿಪೇರ್ ನೆಸೆಸರಿ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಭಗತ್. ಬುಕ್ಸ್ ಆಫ್ ಭಗತ್ ಟೇಬಲ್ ಶೋಯಿಂಗ್ ದಿ ಪೇಮೆಂಟ್ ಆಫ್ ರಾಯಲ್ಟಿ. ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ಭಗತ್ ಮತ್ತು ಡಿಸೋಜಾ ಬ್ರದರ್ಸ್ ನಡುವಿನ ರಾಯಲ್ಟಿ ಟೇಬಲನ್ನು ಪ್ರಿಪೇರ್ ಮಾಡಬೇಕು. ಸೊ ಇಯರ್ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿರೋ ಹಾಗೆ ಬರ್ಕೋಬೇಕು. ನೆಕ್ಸ್ಟ್, ಔಟ್ಪುಟ್ ಬರೆಯುವಾಗ ಪ್ರೊಡಕ್ಷನಲ್ಲಿ ನಮಗೆ ಟೋಟಲ್ ಔಟ್ಪುಟ್ ಏನು ಕೊಟ್ಟಿರ್ತಾರೆ ಅದನ್ನು ತಗೊಳ್ಳಿಕ್ಕೆ. ನೆಕ್ಸ್ಟ್, ರಾಯಲ್ಟಿ ಔಟ್ಪುಟ್ ಇಂಟು ರಾಯಲ್ಟಿ ಪರ್ ಟನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರಾಯಲ್ಟಿ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್, ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿದ್ದಾರೆ 50,000 ಅಂತ. ಸೊ ಎಲ್ಲ ಇಯರ್ಗೂ 50,000 ಬರೀಬೇಕು. ನೆಕ್ಸ್ಟ್, ಶಾರ್ಟ್ ವರ್ಕಿಂಗ್ 2010ನಲ್ಲಿ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೊ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು 20,000. ಅಗೇನ್ 2011ನಲ್ಲಿ ನಮಗೆ ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು 7,500. 2012ನಲ್ಲಿ ರಾಯಲ್ಟಿ ಜಾಸ್ತಿ ಇದು, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಹಾಗಾಗಿ ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸಲ್ಲಿ ಬರೀಬೇಕು. 2013ನಲ್ಲಿ ಕೂಡ ರಾಯಲ್ಟಿ ಜಾಸ್ತಿ ಇದು, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸಲ್ಲಿ ಬರೀಬೇಕು 25,500. 2014ನಲ್ಲಿ ಕೂಡ ರಾಯಲ್ಟಿ ಜಾಸ್ತಿ ಇದು, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸಲ್ಲಿ ಬರೀತಿದ್ದೇವೆ 29,000. ನೆಕ್ಸ್ಟ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಆ್ಯಂಡ್ ನಾಟ್ ರಿಕವರ್ಡ್ ಕಾಲಮ್. ಸೊ 2010ನಲ್ಲಿ 20,000 ಶಾರ್ಟ್ ವರ್ಕಿಂಗ್ ಇದೆ. ಈ ಶಾರ್ಟ್ ವರ್ಕಿಂಗನ್ನು ಫಸ್ಟ್ 4 years ಒಳಗಡೆ ರಿಕವರಿ ಮಾಡ್ಕೋಬೋದು. ಅಂದರೆ 2010, 11, 12, 13 ಒಳಗಡೆ ರಿಕವರಿ ಮಾಡ್ಕೋಬೋದು. ಸೊ 2012ಗೆ 11,500 ಸರ್ಪ್ಲಸ್ ಇದೆ. ಸೊ ಈ 20,000ಅಲ್ಲಿ 11,500ಅನ್ನು 2012ಗೆ ರಿಕವರಿ ಮಾಡ್ಕೊಳ್ತಿದ್ದೀವಿ. ಸೊ ನೆಕ್ಸ್ಟ್, ಇನ್ನೂ 1 year ನಮಗೆ ಟೈಮ್ ಇದೆ ಈ 20,000ಅನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ. ಸೊ 2013ನಲ್ಲಿ 25,500 ಸರ್ಪ್ಲಸ್ ಇದೆ, ಬಿಗ್ ಅಮೌಂಟ್ ಇದೆ, ಹಾಗಾಗಿ ರಿಮೈನಿಂಗ್ ಉಳಿದಿರೋ 8,500 20,000ಅಲ್ಲಿ ಮತ್ತು ಈ 2011ನ 7,500 ಶಾರ್ಟ್ ವರ್ಕಿಂಗನ್ನು ಒಟ್ಟಿಗೆ ನಾವು 16,000ಅನ್ನು ರಿಕವರಿ ಮಾಡ್ಕೊಳ್ತಿದ್ದೀವಿ. ಸೊ ಶಾರ್ಟ್ ವರ್ಕಿಂಗ್ ಫುಲ್ ಅಮೌಂಟನ್ನು ನಾವು ರಿಕವರಿ ಮಾಡ್ಕೊಂಡ್ವಿ. ಸೊ ನಾಟ್ ರಿಕವರ್ಡ್ ಕಾಲಮಲ್ಲಿ ಯಾವುದೇ ಅಮೌಂಟ್ ಅಪ್ಲೈ ಆಗಲ್ಲ. ಸೊ ನೆಕ್ಸ್ಟ್, ಅಮೌಂಟ್ ಪೇ ಟು ಡಿಸೋಜಾ. ಫಸ್ಟ್ ಇಯರ್ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. ನೆಕ್ಸ್ಟ್ ಇಯರ್ ಕೂಡ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡ್ತಿದ್ದೀವಿ. 2012ಗೆ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ, ಬಟ್ ರಾಯಲ್ಟಿ ಅಮೌಂಟಲ್ಲಿ ನಾವು 11,500ಅನ್ನು ರಿಕವರಿ ಮಾಡ್ಕೊಂಡಿದ್ದೇವೆ, ಹಾಗಾಗಿ ರಿಮೈನಿಂಗ್ ಉಳಿದಿರೋ 50,000ಅನ್ನು ಪೇ ಮಾಡಬೇಕು. 2013ನಲ್ಲಿ ರಾಯಲ್ಟಿ ಅಮೌಂಟ್ 75,500 ಇದೆ, ಬಟ್ ಈ 75,500ಅಲ್ಲಿ 16,000 ರುಪೀಸನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೇವೆ, ರಿಮೈನಿಂಗ್ ಉಳಿದಿರೋ 59,500ಅನ್ನು ಪೇ ಮಾಡಬೇಕು. ನೆಕ್ಸ್ಟ್, 2014ಗೆ 79,000 ರಾಯಲ್ಟಿ ಅಮೌಂಟ್ ಉಂಟು, ಯಾವುದೇ ರಿಕವರಿ ಮಾಡ್ಕೊಂಡಿಲ್ಲ ನಾವು, ಸರ್ಪ್ಲಸ್ ಇದೆ ಬಟ್ ಆಲ್ಸೋ ನಾವು ಯಾವುದೇ ರಿಕವರಿ ಮಾಡ್ಕೊಂಡಿಲ್ಲ. ಸೊ 79,000ಅನ್ನು ಪೇ ಮಾಡಬೇಕು. ನೆಕ್ಸ್ಟ್, ಸೆಕೆಂಡ್ ಅಗ್ರಿಮೆಂಟ್ ಪ್ರಕಾರ ಭಗತ್ ಮತ್ತು ದೇಸಾಯಿ ಅವರ ನಡುವಿನ ಅಗ್ರಿಮೆಂಟಿಗೆ ರಾಯಲ್ಟಿ ಟೇಬಲನ್ನು ಪ್ರಿಪೇರ್ ಮಾಡಬೇಕು. ಸೊ ಭಗತ್ ಅವರು ಒಂದು ಫುಲ್ ಪ್ರಾಪರ್ಟಿಯನ್ನು ಲೀಸಿಗೆ ತೊಗೊಂಡಿರ್ತಾರೆ. ಆ ಪ್ರಾಪರ್ಟಿಯಲ್ಲಿ ಒಂದು ಭಾಗವನ್ನು ದೇಸಾಯಿ ಅವರಿಗೆ ಸಬ್ ಲೀಸಿಗೆ ಕೊಟ್ಟಿರ್ತಾರೆ. ಸೊ ದೇಸಾಯಿ ಅವರು ಭಗತ್ ಅವರಿಗೆ ರಾಯಲ್ಟಿ ಪೇ ಮಾಡಬೇಕು. ಸೊ ನಾವು ಪ್ರೊಡಕ್ಷನ್ಸಲ್ಲಿ ದೇಸಾಯಿ ಅವರ ಪ್ರೊಡಕ್ಷನ್ ಇನ್ಫಾರ್ಮೇಷನನ್ನು ಔಟ್ಪುಟ್ಟಾಗಿ ತಗೊಳ್ಬೇಕು. ಇಯರ್ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿ ಇರೋ ಹಾಗೆ ಬರ್ಕೋಬೇಕು. ನೆಕ್ಸ್ಟ್, ಔಟ್ಪುಟ್ ತಗೊಳ್ಳುವಾಗ ದೇಸಾಯಿ ಅವರ ಔಟ್ಪುಟನ್ನು ತಗೊಳ್ಬೇಕು. ನೆಕ್ಸ್ಟ್, ರಾಯಲ್ಟಿ ₹7 per ton ಅಂತ ಹೇಳಿದ್ದಾರೆ.
ಔಟ್ಪುಟ್ ಇಂಟು ರಾಯಲ್ಟಿ ಪರ್ ಟನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರಾಯಲ್ಟಿ ಅಮೌಂಟ್ ಸಿಗುತ್ತೆ. ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿದರೆ 30,000 ಅಂತ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಮತ್ತು ಸರ್ಪ್ಲಸ್. 2010ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಸೊ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು 23,000. 2011ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಸೊ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು 16,000. ಅಗೈನ್ 2012ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಸೊ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು 6,200. 2013ಗೆ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಸೊ ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸಲ್ಲಿ ಬರೀಬೇಕು 7,100. 2014ಗೆ ಕೂಡ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸಲ್ಲಿ ಬರೀಬೇಕು 10,600. ಸೊ ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿದ್ದಾರೆ ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ಮುಂದಿನ 2 ವರ್ಷಗಳಲ್ಲಿ ರಿಕವರಿ ಮಾಡ್ಕೋಬೋದು ಅಂತ. ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಆ್ಯಂಡ್ ನಾಟ್ ರಿಕವರ್ಡ್. 2010ಗೆ 23,000 ಶಾರ್ಟ್ ವರ್ಕಿಂಗ್ ಇದೆ, ನೆಕ್ಸ್ಟ್ 2 ಇಯರ್ಸಲ್ಲಿ ರಿಕವರಿ ಮಾಡ್ಕೋಬೋದು 2011 ಮತ್ತು 12ಅಲ್ಲಿ. ಬಟ್ ಯಾವುದೇ ಸರ್ಪ್ಲಸ್ ಅಮೌಂಟ್ ಇಲ್ಲ, ಹಾಗಾಗಿ 23,000ಅನ್ನು ನಾಟ್ ರಿಕವರ್ಡ್ ಕಾಲಮಲ್ಲಿ ಬರೀತಿದ್ದೀನಿ. ನೆಕ್ಸ್ಟ್ 2011ಗೆ 16,000 ಶಾರ್ಟ್ ವರ್ಕಿಂಗ್ ಇದೆ, ಸೊ ನೆಕ್ಸ್ಟ್ 2 ಇಯರ್ಸ್ ಅಂದರೆ 2012 ಮತ್ತು 13ನಲ್ಲಿ ರಿಕವರಿ ಮಾಡ್ಕೋಬೋದು. 2013ನಲ್ಲಿ 7,100 ರುಪೀಸ್ ಸರ್ಪ್ಲಸ್ ಇದೆ, ಸೊ ಈ 7,100ಅನ್ನು ರಿಕವರಿ ಮಾಡ್ಕೊಳ್ತಿದ್ದೇವೆ. 16,000ನಲ್ಲಿ 7,100ಅನ್ನು ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರೋ 8,900ಅನ್ನು ನಾಟ್ ರಿಕವರ್ಡ್ ಕಾಲಮಲ್ಲಿ ಬರೀತಿದ್ದೀನಿ. ನೆಕ್ಸ್ಟ್ 2012ಗೆ 6,200 ಶಾರ್ಟ್ ವರ್ಕಿಂಗ್ ಇದೆ, ಈ 6,200ಅನ್ನು 2013 ಮತ್ತು 14ನಲ್ಲಿ ರಿಕವರಿ ಮಾಡ್ಕೋಬೋದು. 2014ನಲ್ಲಿ 10,600 ಸರ್ಪ್ಲಸ್ ಅಮೌಂಟ್ ಇದೆ, ಸೊ ಈ 10,600ಅಲ್ಲಿ 6,200ಅನ್ನು ರಿಕವರಿ ಮಾಡಿಕೊಂಡು ನಾಟ್ ರಿಕವರಿ ಕಾಲಮಲ್ಲಿ ಏನು ಬರಿತಾ ಇಲ್ಲ. ನೆಕ್ಸ್ಟ್ ಅಮೌಂಟ್ ಪೇಯ್ಡ್ ಟು ಭಗತ್. ದೇಸಾಯಿ ಅವರು ಭಗತ್ ಅವರಿಗೆ ಎಷ್ಟು ಅಮೌಂಟ್ ಪೇ ಮಾಡ್ತಿದ್ದಾರೆ ಅಂತ. ಸೊ 2010ಗೆ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ, ಸೊ ಹಾಗಾಗಿ ಮಿನಿಮಮ್ ರೆಂಟನ್ನೇ ಪೇ ಮಾಡಬೇಕು. 2011ಗೆ ಕೂಡ ರಾಯಲ್ಟಿ ಅಮೌಂಟ್ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡ್ತಿದ್ದಾರೆ. ಅಗೇನ್ 2012ಗೆ ಕೂಡ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ, ಹಾಗಾಗಿ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು. 2013ಗೆ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ 37,100, ಬಟ್ ಈ 37,100ಅಲ್ಲಿ 7,100ಅನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೇವೆ, ಸೊ ರಿಮೈನಿಂಗ್ ಉಳಿದಿರೋ 30,000ಅನ್ನು ಭಗತ್ ಅವರಿಗೆ ಪೇ ಮಾಡಬೇಕು. ನೆಕ್ಸ್ಟ್ 2014ನಲ್ಲಿ ರಾಯಲ್ಟಿ 40,600 ಇದೆ, ಜಾಸ್ತಿ ಇದೆ ಮಿನಿಮಮ್ ರೆಂಟ್ಗಿಂತ, ಹಾಗಾಗಿ ಈ 40,600ಅಲ್ಲಿ 6,200ಅನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೇವೆ. ರಿಮೈನಿಂಗ್ ಉಳಿದಿರೋ 34,400ಅನ್ನು ಪೇ ಮಾಡಬೇಕು. ಫಸ್ಟ್ ಅಗ್ರಿಮೆಂಟ್ ಪ್ರಕಾರ 3 ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬೇಕು. ರಾಯಲ್ಟಿ ಪೇಯಬಲ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ರಿಕವರೇಬಲ್ ಅಕೌಂಟ್, ಡಿಸೋಜ ಬ್ರದರ್ಸ್ ಅಕೌಂಟ್. ಸೊ ಈ 3 ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಭಗತ್ ಪಾಯಿಂಟ್ ಆಫ್ ವ್ಯೂ ನಾವು ಥಿಂಕ್ ಮಾಡಬೇಕು, ಅಂದರೆ ಯಾರು ಮಿಡಲ್ ಮ್ಯಾನ್ ಇರ್ತಾರೆ ಅವರ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬೇಕು. 2010 ಬೈ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 5,000. ಭಗತ್ ಅವರು ಲೀಸಿಗೆ ತಗೊಂಡಿರೋ ಪ್ರಾಪರ್ಟಿಯಲ್ಲಿ ಒಂದು ಭಾಗವನ್ನು ದೇಸಾಯಿ ಅವರಿಗೆ ಕೊಟ್ಟಿರ್ತಾರೆ. ಸೊ ದೇಸಾಯಿ ಅವರಿಂದ ರಿಸೀವ್ ಮಾಡಿರೋ ರಾಯಲ್ಟಿ ಅಮೌಂಟ್ ಪ್ಲಸ್ ಭಗತ್ ಅವರ ಓನ್ ಪ್ರೊಡಕ್ಷನಿಂದ ಬಂದಿರೋ ರಾಯಲ್ಟಿ ಅಮೌಂಟ್ ಎರಡನ್ನೂ ಸೇರಿಸಿ ಡಿಸೋಜ ಅವರಿಗೆ ರಾಯಲ್ಟಿಯನ್ನು ಭಗತ್ ಅವರು ಪೇ ಮಾಡಬೇಕು. ಸೊ 2010ಗೆ ಬೈ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 5,000, ದೇಸಾಯಿ ಅವರ ಪ್ರೊಡಕ್ಷನ್ ಇಂಟು ರಾಯಲ್ಟಿ ಪರ್ ಟನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ದೇಸಾಯಿ ಅವರ ಪ್ರೊಡಕ್ಷನ್ 2010ಗೆ 1,000. ಸೊ ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ರಾಯಲ್ಟಿ ₹5 ಪರ್ ಟನ್, ಹಾಗಾಗಿ 1,000 ಇಂಟು 5,000. ನೆಕ್ಸ್ಟ್ ಬೈ ಪ್ರೊಡಕ್ಷನ್ ಅಕೌಂಟ್ 25,000, ಭಗತ್ ಅವರ ಓನ್ ಪ್ರೊಡಕ್ಷನ್. ನೋಡಿ 2010ಗೆ ಭಗತ್ ಅವರ ಪ್ರೊಡಕ್ಷನ್ 5,000 ಇಂಟು ರಾಯಲ್ಟಿ ಪರ್ ಟನ್ ₹5, 5,000 ಇಂಟು 5 25,000. ಹೀಗೆ ಎಲ್ಲ ವರ್ಷಕ್ಕೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದೇಸಾಯಿ ಅವರಿಂದ ರಿಸೀವ್ ಮಾಡಿರೋ ರಾಯಲ್ಟಿ ಅಮೌಂಟ್ ಪ್ಲಸ್ ಭಗತ್ ಅವರ ಓನ್ ಪ್ರೊಡಕ್ಷನ್ ಆ್ಯಡ್ ಮಾಡಿದಾಗ 30,000 ರಾಯಲ್ಟಿ ಅಮೌಂಟ್ ಸಿಗುತ್ತೆ. ಈ 30,000ಅನ್ನು ಡಿಸೋಜ ಬ್ರದರ್ಸಿಗೆ ಪೇ ಮಾಡಬೇಕು. 2011 ಬೈ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 10,000 ದೇಸಾಯಿ ಅವರಿಂದ ರಿಸೀವ್ ಮಾಡಿರುವಂಥದ್ದು. ಬೈ ಪ್ರೊಡಕ್ಷನ್ ಅಕೌಂಟ್ 32,500 ಭಗತ್ ಅವರ ಓನ್ ಪ್ರೊಡಕ್ಷನ್. ಎರಡು ಟೋಟಲ್ ಮಾಡಿದಾಗ 42,500 ಬರುತ್ತೆ. 42,500 ರಾಯಲ್ಟಿಯನ್ನು ಡಿಸೋಜ ಅವರಿಗೆ ಪೇ ಮಾಡ್ತಿರುವಂಥದ್ದು. ನೆಕ್ಸ್ಟ್ 2012 ಬೈ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 17,000 ದೇಸಾಯಿ ಅವರಿಂದ ರಿಸೀವ್ ಮಾಡಿರೋ ರಾಯಲ್ಟಿ. ಬೈ ಪ್ರೊಡಕ್ಷನ್ ಅಕೌಂಟ್ 44,500, ಟೋಟಲ್ 61,500ಅನ್ನು ಡಿಸೋಜ ಅವರಿಗೆ ಪೇ ಮಾಡಬೇಕು. ನೆಕ್ಸ್ಟ್ 2013 ಬೈ ರಾಯಲ್ಟಿ ರಿಸೀವೇಬಲ್ ಅಕೌಂಟ್
26,500. ಬೈ ಪ್ರೊಡಕ್ಷನ್ ಅಕೌಂಟ್ 49,000. ಟೋಟಲ್ 75,500 ಡಿಸೋಜಾ ಬ್ರದರ್ಸಿಗೆ ಪೇ ಮಾಡಬೇಕು. 2014 ಬೈ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 29,000. ಬೈ ಪ್ರೊಡಕ್ಷನ್ ಅಕೌಂಟ್ 50,000. ಟೋಟಲ್ 79,000 ಡಿಸೋಜಾ ಬ್ರದರ್ಸಿಗೆ ಪೇ ಮಾಡಬೇಕು. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ರಿಕವರೇಬಲ್ ಅಕೌಂಟ್. ಭಗತ್ ಅವರು ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಇದ್ದರೆ ಅದನ್ನು ಫಸ್ಟ್ 4 ಇಯರ್ಸ್ ಒಳಗಡೆ ರಿಕವರಿ ಮಾಡ್ಕೋಬೋದು. ಸೊ 2010ಗೆ ಟು ಡಿಸೋಜಾ ಬ್ರದರ್ಸ್ ಅಕೌಂಟ್ 20,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ಈ 20,000 ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 2011ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 20,000. ಟು ಡಿಸೋಜಾ ಬ್ರದರ್ಸ್ ಅಕೌಂಟ್ 7,500. ಅಗೇನ್ 2011ಅಲ್ಲಿ ಕೂಡ ಶಾರ್ಟ್ ವರ್ಕಿಂಗ್ ಇದೆ 7,500. 20,000 ಪ್ಲಸ್ 7,500 27,500 ಟೋಟಲ್ ಶಾರ್ಟ್ ವರ್ಕಿಂಗ್ಸ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ 2012ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 27,500. ಬಟ್ 2012ಅಲ್ಲಿ ನಮಗೆ ಸರ್ಪ್ಲಸ್ ಅಮೌಂಟ್ ಇರೋದ್ರಿಂದ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡ್ಕೊಳ್ತಿದ್ದೇವೆ ಬೈ ಡಿಸೋಜಾ ಬ್ರದರ್ಸ್ ಅಕೌಂಟ್ 11,500. 27,500ಅಲ್ಲಿ 11,500 ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರೋ 16,500 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ನೆಕ್ಸ್ಟ್ 2013ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 16,000. 2013ಗೆ ಕೂಡ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಳ್ತಿದ್ದೇವೆ ಬೈ ಡಿಸೋಜಾ ಬ್ರದರ್ಸ್ ಅಕೌಂಟ್ 16,000 ಶಾರ್ಟ್ ವರ್ಕಿಂಗ್ ಇರೋದನ್ನು 2013 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 16,000. 2013ಅಲ್ಲಿ ಕೂಡ ಸರ್ಪ್ಲಸ್ ಅಮೌಂಟ್ ಇರೋದ್ರಿಂದ ಈ 16,000 ರುಪೀಸ್ ರಿಕವರಿ ಆಗ್ತಾ ಇದೆ ಬೈ ಡಿಸೋಜಾ ಬ್ರದರ್ಸ್ ಅಕೌಂಟ್ 16,000. ನೆಕ್ಸ್ಟ್ ಡಿಸೋಜಾ ಬ್ರದರ್ಸ್ ಅಕೌಂಟ್. ಡಿಸೋಜಾ ಅವರಿಗೆ ಭಗತ್ ಅವರು ಎಷ್ಟು ಅಮೌಂಟನ್ನು ಪೇ ಮಾಡಬೇಕಂತ 2010 ಬೈ ರಾಯಲ್ಟಿ ಪೇಯೇಬಲ್ ಅಕೌಂಟ್ ರಾಯಲ್ಟಿ ಅಮೌಂಟ್ 30,000 ಪೇ ಮಾಡಬೇಕು. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 20,000. ಶಾರ್ಟ್ ವರ್ಕಿಂಗ್ ಅಮೌಂಟ್ 20,000. ರಾಯಲ್ಟಿ ಅಮೌಂಟ್ ಪ್ಲಸ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ಟೋಟಲ್ 50,000 ರುಪೀಸನ್ನು ಡಿಸೋಜಾ ಅವರಿಗೆ 2010ಗೆ ಪೇ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ 50,000. 2011 ಬೈ ರಾಯಲ್ಟಿ ಪೇಯೇಬಲ್ ಅಕೌಂಟ್ 42,500. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 7,500. ಟೋಟಲ್ 50,000 ಡಿಸೋಜಾ ಅವರಿಗೆ ಪೇ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ 50,000. ಅಗೇನ್ 2012ಗೆ ಬೈ ರಾಯಲ್ಟಿ ಪೇಯೇಬಲ್ ಅಕೌಂಟ್ 61,500. ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ಈ 61,500ಅಲ್ಲಿ 11,500 ರಿಕವರಿ ಮಾಡ್ಕೊಳ್ತಿದ್ದೇವೆ. ಹಾಗಾಗಿ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರಿಮೈನಿಂಗ್ ಉಳಿದಿರೋ ಅಮೌಂಟನ್ನು ಡಿಸೋಜಾ ಅವರಿಗೆ ಪೇ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ 50,000. ಅಗೇನ್ 2013ಅಲ್ಲಿ ಬೈ ರಾಯಲ್ಟಿ ಪೇಯೇಬಲ್ ಅಕೌಂಟ್ 75,500. ಈ 75,500ಅಲ್ಲಿ 16,000 ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರೋ 59,500 ಡಿಸೋಜಾ ಅವರಿಗೆ ಪೇ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ 59,500. ಅಗೇನ್ 2014ಅಲ್ಲಿ ಬೈ ರಾಯಲ್ಟಿ ಪೇಯೇಬಲ್ ಅಕೌಂಟ್ 79,000. ಈ 79,000ಅಲ್ಲಿ 79,000 ಕೂಡ ಡಿಸೋಜಾ ಅವರಿಗೆ ಪೇ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ 79,000. ನೆಕ್ಸ್ಟು ಸೆಕೆಂಡ್ ಅಗ್ರಿಮೆಂಟ್ ಪ್ರಕಾರ ಅಗೇನ್ 3 ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಲೋವೇಬಲ್ ಅಕೌಂಟ್, ದೇಸಾಯಿ ಅಕೌಂಟ್. ಸೊ ಈ 3 ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಕೂಡ ನಾವು ಭಗತ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬೇಕು. ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 2010 ಬೈ ದೇಸಾಯಿಸ್ ಅಕೌಂಟ್ 7,000. ದೇಸಾಯಿ ಅವರಿಂದ ರಾಯಲ್ಟಿಯನ್ನು ರಿಸೀವ್ ಮಾಡ್ತಿದ್ದಾರೆ ಭಗತ್ ಅವರು 7,000 ರುಪೀಸ್. ಈ 7,000 ರುಪೀಸಲ್ಲಿ ಭಗತ್ ಅವರು ಡಿಸೋಜಾ ಅವರಿಗೆ 5,000 ರುಪೀಸನ್ನು ಪೇ ಮಾಡ್ತಿದ್ದಾರೆ ಟು ರಾಯಲ್ಟಿ ಪೇಯೇಬಲ್ ಅಕೌಂಟ್ 5,000. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,000. ಉಳಿದಿರೋ 2,000 ಭಗತ್ ಅವರ ಪ್ರಾಫಿಟ್ ಅಮೌಂಟ್. ಬಿಕಾಸ್ ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ಭಗತ್ ಮತ್ತು ಡಿಸೋಜಾ ಅವರ ನಡುವೆ ಅಗ್ರಿಮೆಂಟ್ ಆಗುವಾಗ ಅವರು 5 ರೂಪೀಸ್ ರಾಯಲ್ಟಿ ಡಿಮಾಂಡ್ ಮಾಡ್ತಾರೆ. ಬಟ್ ಭಗತ್ ಮತ್ತು ದೇಸಾಯಿ ಅವರ ನಡುವೆ ಅಗ್ರಿಮೆಂಟ್ ಆಗುವಾಗ 7 ರೂಪೀಸ್ ರಾಯಲ್ಟಿಯನ್ನು ಡಿಮಾಂಡ್ ಮಾಡಿರ್ತಾರೆ ಭಗತ್ ಅವರು. ಹಾಗಾಗಿ 2 ರೂಪೀಸ್ ಭಗತ್ ಅವರಿಗೆ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ 2011 ಬೈ ದೇಸಾಯಿಸ್ ಅಕೌಂಟ್ 14,000 ರುಪೀಸನ್ನು ರಾಯಲ್ಟಿಯಾಗಿ ರಿಸೀವ್ ಮಾಡ್ತಾರೆ ಭಗತ್ ಅವರು. ಈ 14,000ಅಲ್ಲಿ 10,000 ಡಿಸೋಜಾ ಅವರಿಗೆ ಪೇ ಮಾಡ್ತಿದ್ದಾರೆ. ರಿಮೈನಿಂಗ್ ಉಳಿದಿರೋ 4,000 ಇವರು ಪ್ರಾಫಿಟ್ ಆಗಿ ಇಟ್ಕೊಳ್ತಿದ್ದಾರೆ. ನೆಕ್ಸ್ಟ್ ಅಗೇನ್ 2012ಅಲ್ಲಿ ಕೂಡ ಸೇಮ್ ಬೈ ದೇಸಾಯಿಸ್ ಅಕೌಂಟ್ 23,800. ಈ 23,800ಅಲ್ಲಿ 17,000 ಡಿಸೋಜಾ ಅವರಿಗೆ ಪೇ ಮಾಡ್ತಾರೆ. ರಿಮೈನಿಂಗ್ ಉಳಿದಿರೋ 6,800 ಪ್ರಾಫಿಟ್ ಆಗಿ ಇಟ್ಕೊಳ್ತಾರೆ. ನೆಕ್ಸ್ಟ್ 2013 ಬೈ ದೇಸಾಯಿಸ್ ಅಕೌಂಟ್ 37,100. ಈ 37,100ಅಲ್ಲಿ 26,500
ಡಿಸೋಜ ಅವರಿಗೆ ಪೇ ಮಾಡಿ ರಿಮೈನಿಂಗ್ ಉಳಿದಿರೋ 10,600 ಪ್ರಾಫಿಟ್ ಆಗಿ ಇಟ್ಕೊಳ್ತಾರೆ. ಅಗೇನ್ 2014 ಬೈ ದೇಸಾಯಿಸ್ ಅಕೌಂಟ್ 40,600 29,000 ಡಿಸೋಜ ಅವರಿಗೆ ಪೇ ಮಾಡಿ ರಿಮೈನಿಂಗ್ ಉಳಿದಿರೋ 11,600 ಇವರು ಪ್ರಾಫಿಟ್ ಆಗಿ ಇಟ್ಕೊಳ್ತಾರೆ. ಶಾರ್ಟ್ ವರ್ಕಿಂಗ್ಸ್ ಅಲವೇಬಲ್ ಅಕೌಂಟ್ ಸೆಕೆಂಡ್ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ಮುಂದಿನ 2 ವರ್ಷಗಳಲ್ಲಿ ರಿಕವರಿ ಮಾಡಿಕೊಳ್ಳುವ ಚಾನ್ಸಸ್ ಇದೆ. ಸೊ ದೇಸಾಯಿ ಅವರಿಗೆ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಭಗತ್ ಅವರು ಅಲೌ ಮಾಡ್ತಿದ್ದಾರೆ. ಸೊ 2010 ಬೈ ದೇಸಾಯಿಸ್ ಅಕೌಂಟ್ 23,000 2010ಗೆ 23,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಗೇನ್ 2011 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 23,000 ಬೈ ದೇಸಾಯಿಸ್ ಅಕೌಂಟ್ 16,000 ಅಗೇನ್ 2011ಗೆ ಕೂಡ ಶಾರ್ಟ್ ವರ್ಕಿಂಗ್ ಇದೆ 16,000 23,000 ಪ್ಲಸ್ 16,000 ಟೋಟಲ್ ಶಾರ್ಟ್ ವರ್ಕಿಂಗ್ 39,000. ಈ 39,000 ಕೂಡ ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 2012 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 39,000 ಬೈ ದೇಸಾಯಿಸ್ ಅಕೌಂಟ್ 6,200 ಅಗೇನ್ 2012 ಶಾರ್ಟ್ ವರ್ಕಿಂಗ್ ಇದೆ 6,200. ಸೊ 39,000 ಪ್ಲಸ್ 6,200 ಟೋಟಲ್ 45,200 ಶಾರ್ಟ್ ವರ್ಕಿಂಗ್ಸ್. ಸೊ 2010ನ ಶಾರ್ಟ್ ವರ್ಕಿಂಗ್ 23,000 ರಿಕವರಿ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ನಾಟ್ ರಿಕವರ್ಡ್ ಎಂಟ್ರಿ ಬರೀಬೇಕು. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 23,000 ಯಾಕಂದರೆ ಟೈಮ್ ಮುಗೀತು, ಹಾಗಾಗಿ ರಿಮೈನಿಂಗ್ ಉಳಿದಿರೋ 22,200 ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಟೋಟಲ್ 45,200. 2013 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 22,200. ಈ 22,200 7,100 ರಿಕವರಿ ಮಾಡ್ಕೊಳ್ತಿದ್ದೇವೆ. ಟು ದೇಸಾಯಿಸ್ ಅಕೌಂಟ್ 7,100 ರಿಮೈನಿಂಗ್ ಉಳಿದಿರೋ 8,900. ಅಂದರೆ 2011 16,000 ಶಾರ್ಟ್ ವರ್ಕಿಂಗ್ ಇತ್ತು. ಈ 16,000 7,100 ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರೋ 8,900 ನಾಟ್ ರಿಕವರ್ಡ್ಗೆ ಎಂಟ್ರಿ ಬರೀತೇವೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 8,900. ರಿಮೈನಿಂಗ್ ಬ್ಯಾಲೆನ್ಸ್ ಉಳಿದಿರೋದು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,200 ಟೋಟಲ್ 22,200. 2014 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,200 ಶಾರ್ಟ್ ವರ್ಕಿಂಗ್ ಇದೆ 2012ಗೆ. ಸೊ ಫುಲ್ ಅಮೌಂಟನ್ನು ರಿಕವರಿ ಮಾಡ್ಕೊಳ್ತಿದ್ದೇವೆ. ಟು ದೇಸಾಯಿಸ್ ಅಕೌಂಟ್ 6,200. ನೆಕ್ಸ್ಟ್ ದೇಸಾಯಿಸ್ ಅಕೌಂಟ್. ಭಗತ್ ಅವರು ದೇಸಾಯಿ ಅವರಿಂದ ಎಷ್ಟು ಅಮೌಂಟನ್ನು ರಿಸೀವ್ ಮಾಡ್ತಾರೆ ಅನ್ನೋ ಎಂಟ್ರಿಯನ್ನು ಪಾಸ್ ಮಾಡಬೇಕು. 2010 ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 7,000 ದೇಸಾಯಿ ಅವರಿಂದ 7,000 ರುಪೀಸನ್ನು ರಾಯಲ್ಟಿಯಾಗಿ ರಿಸೀವ್ ಮಾಡ್ತಾರೆ. ಟು ಶಾರ್ಟ್ ವರ್ಕಿಂಗ್ ಅಲವೇಬಲ್ ಅಕೌಂಟ್ 23,000 ಶಾರ್ಟ್ ವರ್ಕಿಂಗ್ 23,000 ರಿಸೀವ್ ಮಾಡ್ತಾರೆ. ಸೊ 7,000 ಪ್ಲಸ್ 23,000 ಟೋಟಲ್ 30,000 ರುಪೀಸನ್ನು ರಿಸೀವ್ ಮಾಡ್ತಾರೆ ಬೈ ಬ್ಯಾಂಕ್ ಅಕೌಂಟ್ 30,000. 2011 ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 14,000 ಟು ಶಾರ್ಟ್ ವರ್ಕಿಂಗ್ ಅಲವೇಬಲ್ ಅಕೌಂಟ್ 16,000 ಟೋಟಲ್ 30,000 ರುಪೀಸನ್ನು ರಿಸೀವ್ ಮಾಡ್ತಾರೆ ಬೈ ಬ್ಯಾಂಕ್ ಅಕೌಂಟ್ 30,000. 2012 ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 23,800 ಟು ಶಾರ್ಟ್ ವರ್ಕಿಂಗ್ಸ್ ಅಲವೇಬಲ್ ಅಕೌಂಟ್ 6,200 ಟೋಟಲ್ 30,000 ರುಪೀಸನ್ನು ರಿಸೀವ್ ಮಾಡ್ತಾರೆ ಬೈ ಬ್ಯಾಂಕ್ ಅಕೌಂಟ್ 30,000. 2013 ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 37,100 2013ಗೆ ರಾಯಲ್ಟಿ ಅಮೌಂಟ್ 37,100 ಇರುತ್ತೆ. ಈ ಅಮೌಂಟಲ್ಲಿ 7,100 ರಿಕವರಿ ಮಾಡ್ಕೊಳ್ತಾರೆ ದೇಸಾಯಿ ಅವರು. ರಿಮೈನಿಂಗ್ ಉಳಿದಿರೋ 30,000 ಪೇ ಮಾಡ್ತಾರೆ ಭಗತ್ ಅವರಿಗೆ. ಸೊ ಬೈ ಬ್ಯಾಂಕ್ ಅಕೌಂಟ್ 30,000. 2014 ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 40,600 ಈ 40,600 ಅಮೌಂಟಲ್ಲಿ 6,200 ರಿಕವರಿ ಮಾಡ್ಕೊಳ್ತಾರೆ ದೇಸಾಯಿ ಅವರು. ರಿಮೈನಿಂಗ್ ಉಳಿದಿರೋ 34,400 ಭಗತ್ ಅವರಿಗೆ ಪೇ ಮಾಡ್ತಾರೆ. ಸೊ ಬೈ ಬ್ಯಾಂಕ್ ಅಕೌಂಟ್ 34,400.